ಬಾಂಧವ್ಯದ ಭಾವದಿಂದ ಬದುಕುವುದಕ್ಕೆ ಇದು ಪರ್ವಕಾಲ ಅಂತ ಆಡಿದ್ದೆ. ಆದರೆ ಯುದ್ಧವೇ ಏರ್ಪಟ್ಟಿತು. ದಿನ 10 ಸಂದಿತು. ಆಚಾರ್ಯ ಭೀಷ್ಮರು ಶರತತ್ವದಲ್ಲೊರಗಿದರು. ಮುಂದೆ ಯಾರು ಯುದ್ಧ ಕ್ಷೇತ್ರಕ್ಕೆ ಎಂಬ ಪ್ರಶ್ನೆ ಕೌರವ ಪಾಳೆಯದತ್ತ ನಮ್ಮನ್ನು ಪ್ರಶ್ನಿಸುತ್ತಾ ಇದ್ರೆ ಬಂದವರು ನಮ್ಮ ಗುರುಗಳಾದ ಆಚಾರ್ಯ ದ್ರೋಣರು. ಶಾಪಾದಪಿ ಶರಾದಪಿ ಎನಿಸಿದಂತಹ ಅವರಾದರು. ದಿನವೆರಡರಲ್ಲಿ ಕಣತರದ ಹೋರಾಟವನ್ನೇ ಮಾಡಿದರು. ಆದರೆ ಇಂದು 13ನೇ ದಿವಸ ನನ್ನ ತಮ್ಮನಾದಂತಹ ಅರ್ಜುನ ಹೋರಾಟಕ್ಕೆ ಸಿದ್ಧನಿದ್ದಾನೆ. ಸರ್ವರನ್ನು ಹಿಡಿಸಿ ಉತ್ತರಿಸಬಹುದಾದ ಸರ್ವ ಸಾಮರ್ಥ್ಯವನ್ನು ಹೊಂದಿದ ಸೋದರರಿದ್ದಾರೆ ಎನ್ನುವ ವಿಶ್ವಾಸ ಇತ್ತು. ಆದರೆ ತಮ್ಮನಾದಂತಹ ಅರ್ಜುನನಿಗೆ ಇವತ್ತು ಕರೆ ಬಂದದ್ದು ಆ ದುಷ್ಟರಾದಂತಹ ಆ ನಿವಾತಕವ ಸಂಚಲ ಜಾತರಾದಂತಹ ಶಬ್ದಕರಿಂದ ಸುಷಮಾದ್ಯದ ಕರೆಗೆ ಹೋಗಟ್ಟು ಕೃಷ್ಣ ಸೂಚನೆಯಂತೆ ಆ ಅರ್ಜುನ ಹೋದವನಿದ್ದಾನೆ. ಇದ್ದ ಕಡೆಯಿಂದ ಸಮರೋದ್ಯೋಗಕ್ಕೆ ಕರೆಕೊಟ್ಟವರು ಗುರುಗಳಾದ ದ್ರೋಣರು. ಘನತರದ ಚಕ್ರವ್ಯೂಹವನ್ನು ರಚನೆ ಮಾಡಿದ್ದಾರಂತೆ. ಹೋರಾಟಕ್ಕೆ ಹೋಗುವುದಕ್ಕೆ ನಮ್ಮಲ್ಲಿ ಯಾರಿದ್ದಾರೆ ಅಂತ ಯೋಚನೆ ಮಾಡಿದ್ರೆ ಸಾಮಾನ್ಯವೇ ಚಕ್ರವ್ಯೂಹ ಭೇದನ ಸುಲಭ ಇಲ್ಲವಪ್ಪ, ಸುಲಭ ಇಲ್ಲ. ಕಾಮಪಿತನಿದ ಬಲ್ಲ ಪಕ್ಕದೋದ್ಭವನಾದ ಪರಮೇಶ ಸುಪ್ರೀತನಾದ ಕೃಷ್ಣ ಈ ಚಕ್ರವ್ಯೂಹವನ್ನು ಭೇದಿಸಬಲ್ಲ. ಚಕ್ರಧರನೇ ಜೊತೆಗಿಲ್ಲವಲ್ಲ. ಹಾಗಿದ್ರೆ ಮತ್ತಪ್ಪ ಇದ್ದಾನೆ ಬಲರಾಮ ಸ್ವಾಮಿ. ಅವರು ತೀರ್ಥಾಟನೆಗೆ ಹೋಗಿದ್ದಾರೆ. ಇಬ್ಬರು ನಮ್ಮ ಪಕ್ಷದವರಲ್ಲ. ಮತ್ತೆ ಹರಿತವಾರ್ತ ಇದ್ರೆ ಅರ್ಜುನ ಕೃಷ್ಣನ ಜೊತೆಯಲ್ಲೇ ಅವನು ಹೋಗಿದ್ದಾನೆ. ಹೋಗಲರಿವನ್ನು ಸುರಪಾಲ ನಮ್ಮ ನನ್ನ ತಮ್ಮನಾದ ಅರ್ಜುನನ ಮಗ ಸುಭದ್ರ ಅಭಿಮನ್ಯು ಮಾತ್ರ ಚಕ್ರವ್ಯೂಹ ಬೇಸರವನ್ನು ಮಾಡುವುದಕ್ಕೆ ಹೋಗುವುದಕ್ಕೆ ತಿಳಿದಿದ್ದಾನೆ. ಆದರೆ ಬರಲರಿಯ ಯಾವಾಗಲೂ ಹೇಳ್ತಾನೆ ನಿಮಗೆ ಹೋಗ್ಲಿಕ್ಕೆ ಗೊತ್ತುಂಟು, ಹೋಗ್ಲಿಕ್ಕೆ ಗೊತ್ತುಂಟು. ಯಾರು ಹೋಗ್ಲಿಕ್ಕೆ ಗೊತ್ತುಂಟು ಅಂತ ಹೇಳ್ತಾರೋ ಆವಾಗ ಅವರು ಬಂದಾರೋ ಎನ್ನುವುದು ನಮಗಲ್ಲೇ ಪ್ರಶ್ನೆ. ಆದ್ದರಿಂದ ಬರಲರಿಯ ಎನ್ನುವುದು ಸ್ಪಷ್ಟ. ಹಾಗಿದ್ರೆ ಇದರ ಬಗ್ಗೆ ಹರಿಯನ್ನೇ ಸ್ತುತಿಸಬೇಕಲ್ಲದೆ ಮುಂದೆ ಏನು ಮಾಡುವುದಕ್ಕೆ ಸಾಧ್ಯ?
ಉಲ್ಲಸದಿ ಮಗುವನು ಬಿಗಿದು ಬಿಗಿದ ಮೊದಲೇ ಮುರಾರಿ ಮಗನೇ ಮಗನೇ ಕಾಲ ಮಗನೇ ಚಕ್ಕಲು ಮಗನೇ ಚಕ್ಕಲು
ಬೇಕಾಗುಂಟು ಮಗನೇ. ನಿಮ್ಮ ಮಗನ ಆದರೆ ತಿಳಿದವರನ್ನು ಮಾತು ಹೇಳಿದ್ರು ಮಗು. ಏನಂತೆ? ದೃಷ್ಟಿಪೂತಂ ಯಥೇತ್ಪಾದಂ ವಸ್ತ್ರಪೂತಂ ಪಿಪೇಕ್ಷರಂ. ಕಣ್ಣಿಟ್ಟು ಕಾಣಿಸಬೇಕಂತೆ, ನಿಜ. ಕಣ್ಣೀರನ್ನಾದರೂ ತಣಿಸಿ ಕುಡಿಯಬೇಕಂತೆ. ಸರಿ. ಯಾವುದೇ ಒಂದು ಕೆಲಸವನ್ನು ಮಾಡಬೇಕು ಅಂತಿದ್ದರೂ ಪೂರ್ವಾಪರ ವಿವೇಚನೆಯಿಂದೇ ಮಾಡಬೇಕು ಮಗನೇ. ಧರ್ಮರಾಯನ ಮಗ ನೀನು. ಹೌದು. ವೀರಂ ಧರ್ಮರಾಯನಿಗೆ ತಮ್ಮನ ಮಗ ನೀನು. ಆಚಾರ್ಯ ಭೀಷ್ಮರಂತಹವರ ಮೊಮ್ಮಗ ನೀನು. ಮಾತ್ರವಲ್ಲ, ಅವರ ಬಾಯಿಯಿಂದಲೇ ಭಾಗವತರಂತ ಎನ್ನುವ ಅಭಿಮಾನವನ್ನು ಪಡೆದ ಶಾಸನಾಮಕ ಮಗು. ಹೆಮ್ಮರಲ್ಲವೇ? ನೀ ಚಂದ್ರೋನ್ಮಯ ಕುಲರತ್ನಿದ್ದಿ. ಆದರೆ ಇದೀಗ ನೀನು ಬೆಳೆಯುತ್ತಾ ಇರುವೆ ಮಗು. ಹೌದು. ಬೆಳೆಯುವ ಸಿರಿ ಮೊಳಕೆಯಲ್ಲಿ ಎಂಬಂತೆ ನೀ ಇಂದು ಆ ಆಚಾರ್ಯ ದ್ರೋಣರು ಕಟ್ಟಿದ ಚಕ್ರವ್ಯೂಹವನ್ನು ಬೇಡಿದ್ದೇನೆ. ಪಾಂಡವರ ಪಾಲಿಗೆ ಜಯವನ್ನು ತಂದುಕೊಡುತ್ತೇನೆ. ಆಡಿದಷ್ಟು ಸುಲಭ ಇಲ್ಲ ಮಗು. ಏನು ಕಷ್ಟವೇ? ನಾವು ಸಾಮಾನ್ಯ ಪರ್ವತವನ್ನು ಏರಬಹುದು ಮಗನೇ. ಬಹು ಎತ್ತರದ ಪರ್ವತವನ್ನು ಏರಿದ್ರೆ ಏರಲಿಕ್ಕೆ ಆಗುತ್ತದೆ ಮಗನೇ. ಅಲ್ವಾ? ಆದ್ದರಿಂದ ಏರಿತ್ತು ಎಲ್ಲಿಗೆ ಎನ್ನುವುದಕ್ಕಿಂತಲೂ ಏರುವಾಗಲೇ ನಾವು ಇಳಿಯುವುದಕ್ಕೆ ಸಾಧ್ಯವೋ ಎನ್ನುವುದನ್ನು ವಿವೇಚಿಸಬೇಕು ಮಗು. ಏರಬಲ್ಲವರು ಏರುವರು ಕಂದ ಇಳಿಯುವ ಯೋಚನೆಯನ್ನು ಮಾಡಬೇಕಾಗುತ್ತದೆ. ಯಾಕಿದನ್ನು ಮಾಡಿದ ಗಲ್ಲೆಯ? ಹೋಗುವುದು ದೊಡ್ಡದಲ್ಲ ಮಗು, ಹಿಂದೆ ಬರುವುದು ಬಹಳಷ್ಟು ದೊಡ್ಡದು. ಹೋಗುವಾಗ ಇದ್ದ ಉತ್ಸಾಹವನ್ನು ಆ ನಡೆಯೇ ಹಿಮ್ಮೆಟ್ಟುವುದಕ್ಕೆ ಹೇತುವಾಗಿತ ಅನಿಸುತ್ತದೆ. ಕಾರಣ ಏನು ಗಲ್ಲೆಯ? ಒಂದೊಮ್ಮೆಗೆ ಅಂತಹ ಕಣತರವಾದ ಸಪ್ತವ್ಯೂಹಗಳಿಂದ ರಚಿತವಾದ ಚಕ್ರವ್ಯೂಹ ಇದು. 48 ವ್ಯೂಹಗಳಲ್ಲಿಯೇ ಸರ್ವಶ್ರೇಷ್ಠ ಅನ್ನಿಸಲ್ಪಟ್ಟ ಬಲಿಷ್ಠ ವ್ಯೂಹ ಅದು. ಅಂತಹ ವ್ಯೂಹವನ್ನು ಹೋಗುವುದು ಅಂದ್ರೆ ಸುಲಭ ಅಲ್ಲ ಮಗು. ಪ್ರಜ್ವಲಿಸುತ್ತಾ ಇರುವಂತಹ ಕಾಳಾಗ್ನಿಯನ್ನಾದರೂ ಒಪ್ಪು ಹೊರಗೆ ಬರಬಹುದು. ಮಾತ್ರವಲ್ಲ, ವಿಕಟ ಮೃತ್ಯುವಿನ ಬಾಯಿಯನ್ನಾದರೂ ಒಳಹೊಕ್ಕು ಆ ಮೃತ್ಯುವನ್ನಾದರೂ ಗೆದ್ದು ಮೃತ್ಯುಂಜಯರಾಗಿ ಬರಬಹುದು ಧನಂಜಯ ಕುಮಾರ. ಆದರೆ ಈ ಕಾಲದಲ್ಲಿ ಒಲಿಪ ಜ್ವಾಲಾಗ್ನಿಯನ್ನು ನಂದಿಸುವಂತಕ್ಕೆ ಹೊರಡುತ್ತೇನೆ ಅಂತ ನೀವು ಹೊರಟ್ರೆ ಅಷ್ಟು ಸುಲಭ ಇಲ್ಲ ಕಂದ. ಹಾಗಾದ ಕಾರಣ ಹೇಳ್ತಾ ಇದ್ದೇನೆ, ಆಗದೇ ಇರುವ ಲಕ್ಷ್ಯವಿದು ಪೂರೈಸ್ತೇನೆ ಎನ್ನುವ ಆತ್ಮವಿಶ್ವಾಸ ಬೇಡ.
ದೊಡ್ಡ ತಲೆ ಎತ್ತಿದ ಗುಂಡೆ. ಇಲ್ಲ ಮಗು ಇಲ್ಲ, ನಾನು ಯಾರು? ಚಂದ್ರವಂಶದ ಕುರಿ, ವೀರ ಭಾರತದವರು, ವೀರ ಕೇಸರಿಯ ಮಗ ಮಾಡಿದ್ದೇನೆ. ಆಗಲಿಕ್ಕಿಲ್ಲ ಮಗನೇ. ಒಂದು ಆಶೀರ್ವಾದ ಮಾಡಿ ಕಳುಹಿಸಿಕೊಡಪ್ಪಯ್ಯ. ನಿನ್ನ ದೊಡ್ಡಪ್ಪ, ಹಾ, ನಿನ್ನ ತಾಯಿ ಸಂದರ್ಭದಲ್ಲಿ ಇಲ್ಲ. ಇಲ್ಲ, ಮುಂದೆ ಯಾರು ಎನ್ನುವ ಪ್ರಶ್ನೆಗೆ ಉತ್ತರವಾಗಿ ನಿಮ್ಮ ಮಗ ಬಂದಿದ್ದೇನೆ. ಓ, ಹಾ, ಈ ಮನುಷ್ಯ ಹಾ, ಯಾಕೆ ಕಳುಹಿಸಲಿಲ್ಲ ಅಲ್ಲೆಯ? ಯಾಕೆ? ಅವ ಹೋದರೂ ಅವನಿಂದಾಗುವ ಸಾಧ್ಯ. ಅಲ್ಲಿಂದ ಸಾಧ್ಯ. ಏಕೆಂದರೆ ನಿಮ್ಮ ಗುಣವನ್ನು ಗಮನಿಸಬಲ್ಲ ಸ್ಥಾನ ಕುಲ ಸಹದೇವರಿದ್ದರು. ಯಾಕೆ ಕಳುಹಿಸಲಿಲ್ಲ ಅಲ್ಲೆಯ? ಯಾಕೆ? ಅವರು ಹೋದರು ಅದು ಅಸಾಧ್ಯವನು. ಇಂದು ಧಮನೆ ತಾನೊಬ್ಬನೇ ಹೋದರು. ಕಷ್ಟ ಸಾಧ್ಯವೆನಿಸಿದಂತಹ ಚಕ್ರವ್ಯೂಹ ಅಲ್ಲಿ ಇರುವ ಒಬ್ಬೊಬ್ಬ ವೀರನು ಸಾಮಾನ್ಯರಲ್ಲ ಮಗನೇ. ಸಾಮಾನ್ಯವೇ? ಸಾಮಾನ್ಯನೇ ಯಾರು? ಅಶ್ವತ್ಥಾಮಾಚಾರ್ಯ. ಅಕ್ಷರವಲ್ಲ. ಪರಮೇಶ್ವರನ ನೇತ್ರಾಂಗನಿಗೆ ಚಿತ್ತಿಯಲ್ಲಿ ಆಚಾರ್ಯ ಪುರಾಣರಿಗೆ ಗಂಭೀರ ಗರ್ಭದಲ್ಲಿ ನರರೂಪವನ್ನು ಮುಗಿಸಿ ಪ್ರತ್ಯಕ್ಷ ಪರಶಿವನಂತೆ ಆತ್ಮಜ್ಞಾನದ ಶಕ್ತರಿದ್ದಾರೆ. ಅವನನ್ನು ಸೋಲಿಸುವಂತಹ ವಿಕ್ರಮ ನನ್ನಲ್ಲಿದೆ. ಆತ್ಮವಿಶ್ವಾಸದಿಂದ ಆಡಬಹುದು ಮಗು. ಯಾವತ್ತಿದ್ದರೂ ಕೊಲೆಯಾಳವನ್ನರಿಯಬಹುದು ಮಗು. ಸಮುದ್ರದಾಳವನ್ನರಿಯುವುದಕ್ಕೆ ಸಾಧ್ಯ ಇಲ್ಲ. ಅಸಾಧ್ಯ. ಕೆರೆಯಲ್ಲಿ ಈಜಾಡಬಹುದು ಮಗು. ಪ್ರವಾಹದ ವಿರುದ್ಧವಾಗಿ ಈಜಾಡುವುದು ಅಸಾಧ್ಯ. ಈ ಕಾಲಕ್ಕಾಗುವಾಗ ನೀವು ಯೋಚಿಸು. ಕೃಪಾಚಾರ್ಯರಿದ್ದಾರೆ, ಸರ್ವ ರೀತಿಯ ವಿದ್ಯೆಗಳನ್ನು ಬಲ್ಲವರು. ದ್ರೋಣರಿದ್ದಾರೆ, ಸೈನ್ಯವಂತ್ಯವಾದ ಪಟುಪಟರಿದ್ದಾರೆ. ಅಂತಹ ವೀರಾತಿ ವೀರರನ್ನು ದಾಟಿ ಸಾಗುವುದು ಅಂದ್ರೆ ಸುಲಭ ಅಲ್ಲ. ಅವರನ್ನು ಗ್ರಹಗಳ ಹಾಗೆ ಮಗು ನವಗ್ರಹಗಳಂತಿದ್ದಾರೆ. ಪ್ರತಿಯೊಬ್ಬರು ಷಟ್ರಥರಿದ್ದಾರೆ. ಷಟ್ರಥರಿಂದ ಪರಿವರ್ತಿತಗೊಂಡ ನವಗ್ರಹಗಳಿದ್ದಾರೆ. ಕೆಲವರು ಒಳ್ಳೆಯವರು ಮಗು, ಅಷ್ಟೇ ಕೆಟ್ಟವರು ಕೆಲವರಿದ್ದಾರೆ. ದುಷ್ಟ ಗ್ರಹಗಳು ಒಟ್ಟಾಗಿರುವಂತಹ ಸಮಷ್ಟಿಯ ಚಕ್ರವ್ಯೂಹವನ್ನು ಸರ್ವನಾಶ ಮಾಡ್ತೇನೆ ಎಂದು ಹೊರಟ್ರೆ ಹೇಗೆ ಸಾಧ್ಯ ಮಗನೇ? ಶಿವನಿಗೂ
ವಿರೋಧಿಗಳಂತಹ ಗೌರವದ ಬಗ್ಗೆ ಹ? ಅಲ್ಲಿ ಬಂತಹ ಸೇನೆಯ ಬಗ್ಗೆ ವಿಸ್ತಾರವಾಗಿ ತಿಳಿಸಿದ್ದೀರಿ. ನಿಜ. ಏನು ಹ? ನೀ ಮಾಡಿದಂತಹ ಮಾತುಗಳನ್ನು ಕೇಳಿ ಹ? ಹೆಂಗನೇ ಹಿಂದೆ ಉಳಿದಿದ್ದವು. ಈ ಅಭಿಮಾನ ಖಂಡಿತವಾಗಿರಲ್ಲ. ಹ? ಅಪ್ಪಯ್ಯ ಒಂದು ಮಾತನ್ನು ಹೇಳ್ತೇನೆ. ಹ? ಹಲವು ಪುಷ್ಪದ ಹ? ಪರಿಮಳವನ್ನು ಹ? ಅಥವಾ ಮಧುವನ್ನು ಹ? ಹೀರುವಂತಹ ಹ? ಆ ದುಂಬಿಗಳು ಹ? ಎಣ್ಣೆ ಸಂಪಿಗೆಯನ್ನು ಹೀರಿದ್ರೆ ಏನಾಗಿದ್ದು? ಸಂಜೆಯ ಹೊತ್ತಲ್ಲಿ ಹೋದ್ರೆ ಅದರ ಒಳಗೆ ಬಿದ್ದು ಸಾಯುವುದಲ್ಲವೇ? ಅಲ್ಲವೇ ಈ ಹೊತ್ತು ಹ? ಆ ಕೌರವರಿಗೆ ಹ? ಎಣ್ಣೆ ಸಂಪಿಗೆ ನಾನು ಮಾಡಿದ್ದೇನೆ. ಇಳೆಯರ ಕುವರನ ಛಲದ ನುಡಿನುಡಿ ಬಿರುದ ಆ ಕೌರವನನ್ನು ಮಣ್ಣುಗೊಳಿಸಿ ನಾನು ಮಾಡ್ತೇನೆ. ನೀನಾಡುವುದಲ್ಲ ಮಗು. ನಾವು ತಿಂದ ಧರ್ಮಪೂರಿತವಾದ ಅನ್ನ ನಿನ್ನ ಬಾಯಿಂದಾಗಿರುವುದು ಮಗು. ಖಂಡಿತವಾಗಿ ನಿಜವಾಗಿಯೂ ಚಂದ್ರವಂಶದ ಸಂಸ್ಕಾರ ನಿನ್ನ ಬಾಯಿಂದ ಇಂತಹ ಮಾತುಗಳನ್ನಾಡಿಸ್ತಾ ಉಂಟು ಕಂದ. ನಿನ್ನ ದಮನಿಗಳಲ್ಲಿ ಹರಿಯುತ್ತಾ ಇರುವ ವೀರ ಶೋಣಿತ ನಿಜಾರ್ಥದಲ್ಲಿಯೂ ಚಂದ್ರಾನ್ವಯದ ರಕ್ತ ಮಗನೇ. ಹೌದಲ್ಲ? ನೀನುಂತ ಏನು ಮಗು? ಹ. ಈ ಪವಿತ್ರವಾದ ಭೂಮಿಗೆ ಹ. ಭಾರತ ಅಂತ ಹೆಸರು ಕಂದ. ಒಂದು ಕಾಲದಲ್ಲಿ ಪ್ರಿಯವ್ರತನಿಂದ ಜಂಬೂದ್ವೀಪವೆಂದು, ಭರತ ಚಕ್ರವರ್ತಿಯಿಂದ ಭಾರತವೆಂದು, ಶ್ರೀರಾಮನಿಂದ ರಾಮರಾಜ್ಯವೆಂದು ಕರೆಸಿಕೊಂಡ ಪುಣ್ಯ ನೆಲಮಗನೇ ಇದು. ಮುಂದೆ ಬೇರೆ ಹೆಸರು ಬಂದರೂ ಮತ್ತೊಮ್ಮೆ ಇದು ಭಾರತ ಎಂಬ ಹಾಗೆ ಅನಾವರಣಗೊಂಡಿತು ಮಗು. ಅಂತಹ ಪವಿತ್ರ ನೆಲದಲ್ಲಿ ನಿನ್ನಂತಹ ವೀರ ಕುಡಿಗಳು ಹುಟ್ಟಿದ್ದಾರೆ ಮಗು. ನಾವು ಯೋಚಿಸಬಹುದು, ಏನಪ್ಪ? ಎಂತೆಂತಹವರೆಲ್ಲ ಇದ್ದಾರೆ. ಈ ನೆಲದ ಅನ್ನವನ್ನೇ ತಿಂದವ ಮಗು ಜಯದ್ರಥ, ಈ ನೆಲದ ಅನ್ನವನ್ನೇ ತಿಂದವ ಕೌರವ, ಈ ನೆಲದ ಅನ್ನವನ್ನು ತಿಂದವರೆಲ್ಲ ಒಳ್ಳೆಯವರು ಅಂತ ಹೇಳಲಿಕ್ಕಾಗುವುದಿಲ್ಲ ಮಗು. ಕೆಲವು ಸಲ ಕೆಟ್ಟವರು ಇರುತ್ತಾರೆ ಮಗು. ಆದರೆ ನಿನ್ನಂತ ಒಬ್ಬೊಬ್ಬ ಅಗ್ನಿ ಸದೃಶರಾದ ಅಗ್ನಿವೀರರ ಹುಟ್ಟಾಯಿತು ಅಂತಾದ್ರೆ ಈ ಭರತ ಭೂಮಿಯನ್ನು ಯಾರಿಗೂ ಅಲುಗಿಸುವುದಕ್ಕೆ ಸಾಧ್ಯವಿಲ್ಲ. ಇಂದಿನ ದಿನದಲ್ಲಿ ನಿನ್ನನ್ನು ಗುರುಕುಲಕ್ಕೆ ಕಳುಹಿಸಿಕೊಟ್ಟದ್ದಕ್ಕೆ, ನಿನ್ನನ್ನು ವೀರೋಚಿತವಾಗಿ ಬೆಳೆಸಿದ್ದಕ್ಕೆ ನಿನ್ನೊಮ್ಮೆ ಸುಭದ್ರೆಗೆ ಹೃದಯ ತುಂಬಿ ಧನ್ಯವಾದ ಅರ್ಪಿಸ್ತೇನೆ. ಜನ್ಮ ಸಾರ್ಥಕವಾಯಿತು. ಭರತ ಭೂಮಿಯ ಭಾರತ ನಾರಿಯರ ಒಬ್ಬೊಬ್ಬರ ಗರ್ಭದಲ್ಲಿ ಹುಟ್ಟುವ ಒಬ್ಬೊಬ್ಬ ಕಂದನು ವೀರ ಅಭಿಮನ್ಯುವಿನಂತಾಗಲಿ ಮಗು. ಆವಾಗ ಈ ನೆಲವನ್ನು ವಿರೋಧಿಸುವುದಕ್ಕೆ ಯಾವದಿಂದಲೂ ಸಾಧ್ಯ ಇಲ್ಲ ಕಂದ. ಭರತ ಭೂಮಿಯ ಓ ಭಾರತ, ನೀ ಭಾರತೀಯ, ನೀ ಖಂಡಿತ ಈ ನೆಲದ ಬಗ್ಗೆ ಪ್ರೀತಿ, ಈ ವಂಶೋನ್ನತಿಯ ಬಗ್ಗೆ ಪ್ರೀತಿ, ಈ ಧರ್ಮ ಸಾಮ್ರಾಜ್ಯದ ಸ್ಥಾಪನೆಗಾಗಿ ತನ್ನನ್ನು ತಾನು ತೆಗೆದುಕೊಳ್ಳುತ್ತೇನೆ ಅಂತ ಹೊರಟೆಯಲ್ಲ ಮಗು. ಸಿಂಹದ ಹೊಟ್ಟೆಯಲ್ಲಿ ಸಿಂಹದ ಮರಿಯೇ ಹುಟ್ಟುತ್ತದೆ ವಿನ ಕುರಿ ಮರಿಯೊಂದು ಹುಟ್ಟಲಾರದು ಕಂದ. ಸಿಂಹದ ಮರಿ ನಾನು. ಯಾವ ಕಾಲಕ್ಕಾದರೂ ಈ ಬರೇ ಕೇಸರಿಯಲ್ಲ ಮಗು, ವೀರ ಕೇಸರಿಯಾಗಬೇಕು ಮಗು. ಮುಂದಕ್ಕೆ ನಿನ್ನಂತಹ ವೀರ ಕೇಸರಿಗಳ ಹುಟ್ಟು ಮತ್ತೊಮ್ಮೆ ಧರ್ಮ ಸಾಮ್ರಾಜ್ಯದ ಧರ್ಮಧ್ವಜವನ್ನು ಹಾರಿಸುವುದಕ್ಕೆ, ಸನಾತನ ಸಂಸ್ಕೃತಿಗೆ ನಾಂದಿ ಹಾಡುವವನಾಗು ಮಗು, ನಾಂದಿ ಹಾಡುವವನಾಗು. ಎದೆ ತುಂಬಿ ಹರಿಸ್ತಾ ಇದ್ದೇನೆ, ನೋಡಿದೆಯಾ? ಕೆಲವರಿಗೆ ಅರ್ಥವೇ ಆಗುವುದಿಲ್ಲ ಮಗು. ಇನ್ನೂ ಕೂಡ ಅರ್ಥ ಆಗುವಂತಹ ಪರಿಸ್ಥಿತಿ ಬರುವಾಗ ಖಂಡಿತವಾಗಿ ಅರ್ಥವಾಗ್ತದೆ. ಎಲ್ಲಿದ್ದೇವೆ, ಹೇಗಿದ್ದೇವೆ ಅಂತ ಗೊತ್ತಾಗುವುದಿಲ್ಲ. ಒಬ್ಬೊಬ್ಬನು ಈ ನೆಲದ ಅನ್ನವನ್ನು ಉಂಡವ, ಸಂಸ್ಕಾರ ಸಂಸ್ಕೃತಿಯ ಅರಿವುಳ್ಳವ, ಈ ನೆಲಕ್ಕಾಗಿ ತನ್ನನ್ನು ತಾನು ತೆತ್ತುಕೊಳ್ಳುತ್ತೇನೆ ಅಂತ ಮೋಹದ
ಸೇವೆಯನ್ನ ಸಿದ್ಧರಾಗಿದ್ದಾರೆ. ಪ್ರತಿಯೊಬ್ಬರನ್ನು ಜೊತೆ ಸೇರಿಸಿದ್ದೇನೆ. ನಾನು ನಿನಗೆ ಮೋಹನ ಸಮೇತನಾಗಿ ಜೊತೆ ಸೇರಿದ್ದೇನೆ. ಶ್ರೀಕೃಷ್ಣ ಸಂಕಲ್ಪ ಹೇಳುತ್ತಾ ಆಗೋಗಲಿಕ್ಕರು. ದೇವರೇ, ಚಿಂತೆಯನ್ನು ಮಾಡತಕ್ಕಂಥ ಪರಿಸ್ಥಿತಿಯಲ್ಲಿ ಇರಬೇಡಿ. ಜಯ ಸಿರಿಯನ್ನು ಕನ್ನಡದಲ್ಲಿ ಹೇಳಲು ನಿಮ್ಮ ಪಾದಪುರದಲ್ಲಿ ಬಂದು ಬನ್ನಿ. ಕೀರ್ತಿವಂತನಾದ ವೀರಾಭಿಮನ್ಯುವಾಗಿ ವಿರಾಜ ವಿಜಯೀ ಭವ. Oh